ಉಚಿತ ಮನೆ ಅರ್ಜಿ ಹಾಕಿದವರಿಗೆ ಸಿಹಿ ಸುದ್ದಿ. ಕೋಟ್ಯಾಂತರ ಕುಟುಂಬಗಳಿಗೆ ಮನೆ ಪಕ್ಕಾ ಸಿಗುತ್ತೆ. ಪಿಎಂ ಆವಾಸ್ಗೆ ಹಿಂದೆ ಅರ್ಜಿ ಹಾಕಿ. ಭಾರತದಲ್ಲಿ ಸ್ವಂತ ಮನೆಯ ಕನಸು ಕಾಣುವ ಅನೇಕರಿಗೆ ಕೇಂದ್ರ ಸರ್ಕಾರದಿಂದ ಉತ್ತಮ ಸಿಹಿ ಸುದ್ದಿ ಬಂದಿದೆ. ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಸಹನೀಯ ಬೆಲೆಯಲ್ಲಿ ವಸತಿ ಸೌಲಭ್ಯ ಒದಗಿಸುವ ಉದ್ದೇಶದಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಪಿಎಂ ಆವಾಸ್ ಯೋಜನೆ PMAY ಅನ್ನು ಘೋಷಿಸಿದೆ. ಈ ಯೋಜನೆಯಡಿಯಲ್ಲಿ 2024ರಿಂದ 2029ರವರೆಗೆ 1 ಕೋಟಿ ಕುಟುಂಬಗಳಿಗೆ ಮನೆಗಳನ್ನು ನಿರ್ಮಿಸುವ ಗುರಿ ಹೊಂದಲಾಗಿದೆ. ಯೋಜನೆಯ ಉದ್ದೇಶ ಮತ್ತು ಪ್ರಯೋಜನಗಳು. ಪಿಎಂ ಆವಾಸ್ ಯೋಜನೆಯು ನಗರ ಪ್ರದೇಶಗಳಲ್ಲಿ ವಾಸಿಸುವ ಬಡ ಮತ್ತು ಮಧ್ಯಮ ವರ್ಗದ ನಾಗರಿಕರಿಗೆ ಕಡಿಮೆ ಬೆಲೆಯಲ್ಲಿ ಮನೆಗಳನ್ನು ಒದಗಿಸುವುದರೊಂದಿಗೆ ಸಾಲ ಮತ್ತು ಬಡ್ಡಿ ರಿಯಾಯಿತಿ ಸೌಲಭ್ಯಗಳನ್ನು ನೀಡುತ್ತದೆ. ಈ ಯೋಜನೆಯ ಪ್ರಮುಖ ಉದ್ದೇಶಗಳು: ಹಣಕಾಸು ನೆರವು. ಭೂಮಿ ಒಡೆತನವಿರುವವರಿಗೆ ಮನೆ ನಿರ್ಮಾಣಕ್ಕಾಗಿ 2.5 ಲಕ್ಷವರೆಗೆ ನೇರ ಸಹಾಯಧನ. ಬಡ್ಡಿ ರಿಯಾಯಿತಿ. ಬ್ಯಾಂಕ್ ಸಾಲದ ಮೇಲೆ 2.67 ಲಕ್ಷದವರೆಗೆ ಬಡ್ಡಿ ಸಬ್ಸಿಡಿ. ಕಡಿಮೆ ಬೆಲೆಯ ವಸತಿ. ಭೂಮಿ ಇಲ್ಲದವರಿಗೆ ಸರ್ಕಾರದಿಂದ ನಿರ್ಮಿತವಾದ ಮನೆಗಳನ್ನು ಅತ್ಯಂತ ಕಡಿಮೆ ಬೆಲೆಗೆ ಖರೀದಿಸುವ ಅವಕಾಶ. ಬಾಡಿಗೆ ವಸತಿ. ಆದಾಯದ ಕೊರತೆ ಇರುವವರಿಗೆ ಸರ್ಕಾರಿ ನಿರ್ಮಿತ ಬಾಡಿಗೆ ಮನೆಗಳು. ಯಾರಿಗೆ ಅರ್ಹತೆ? ಈ ಯೋಜನೆಯಿಂದ ಪ್ರಯೋಜನ ಪಡೆಯಲು ಈ ಅರ್ಹತೆಗಳನ್ನು ಪೂರೈಸಿರಬೇಕು. ಆದಾಯ ಮಿತಿ. EWS ಆರ್ಥಿಕವಾಗಿ ದುರ್ಬಲ ವರ್ಗ. ವಾರ್ಷಿಕ ಆದಾಯ ರು. 3 ಲಕ್ಷಕ್ಕಿಂತ ಕಡಿಮೆ ಇರುವವರು. LIG ಕಡಿಮೆ ಆದಾಯ ಗುಂಪು. ವಾರ್ಷಿಕ ಆದಾಯ ರು. 6 ಲಕ್ಷದವರೆಗೆ. MIG ಮಧ್ಯಮ ಆದಾಯ ಗುಂಪು. ವಾರ್ಷಿಕ ಆದಾಯ 6 ಲಕ್ಷದವರೆಗೆ. ಇತರ ಷರತ್ತುಗಳು. ಅರ್ಜಿದಾರರು ಹಿಂದೆ ಯಾವುದೇ ಸರ್ಕಾರಿ ಮನೆ ಯೋಜನೆಯಿಂದ ಪ್ರಯೋಜನ ಪಡೆದಿರಬಾರದು. ಮಹಿಳೆಯರು, ಒಂಟಿ ಮಹಿಳೆಯರು, ಅಂಗವಿಕಲರು, SC ST ಮತ್ತು ಅಲ್ಪಸಂಖ್ಯಾತರಿಗೆ ಪ್ರಾಮುಖ್ಯತೆ. ಬೀದಿ ವ್ಯಾಪಾರಿಗಳು ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಆದ್ಯತೆ. ಅರ್ಜಿ ಸಲ್ಲಿಸುವ ವಿಧಾನ. ಪಿಎಂ ಆವಾಸ್ ಯೋಜನೆಗೆ ಅರ್ಜಿ ಸಲ್ಲಿಸಲು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು. ಸಿಟಿಜನ್ ಅಸೈನ್ಮೆಂಟ್ ವಿಭಾಗದಲ್ಲಿ ಅಪ್ಲೈ ಆನ್ಲೈನ್ನು ಆಯ್ಕೆ ಮಾಡಬೇಕು. ಆಧಾರ್ ಸಂಖ್ಯೆ, ಆದಾಯ ಪ್ರಮಾಣಪತ್ರ ಮತ್ತು ಜಾತಿ ಪ್ರಮಾಣಪತ್ರವನ್ನು ಅಪ್ಲೋಡ್ ಮಾಡಬೇಕು. OTP ದೃಢೀಕರಣದ ನಂತರ ಅರ್ಜಿಯನ್ನು ಸಲ್ಲಿಸಬೇಕು. ಮುಖ್ಯ ಸೂಚನೆ: ಅರ್ಜಿ ಸಲ್ಲಿಸುವಾಗ ನೀಡಿದ ಮಾಹಿತಿ ನಿಖರವಾಗಿರಬೇಕು. ಸುಳ್ಳು ದಾಖಲೆಗಳನ್ನು ಸಲ್ಲಿಸಿದ್ದಲ್ಲಿ ಅರ್ಜಿ ತಿರಸ್ಕೃತವಾಗಬಹುದು. ಯೋಜನೆಯ ಪ್ರಗತಿಯನ್ನು ಆನ್ಲೈನ್ನಲ್ಲಿ ಟ್ರ್ಯಾಕ್ ಮಾಡಬಹುದು.